ಎರಡು ಹೊಸ ಟೀಮ್ ಇಂಡಿಯಾ ಘೋಷಣೆಗಳು, ಹೊಸ ಸೀರೀಸ್, ಹೊಸ ನಾಯಕ ಆಯ್ಕೆ ಸಮಿತಿ, 5 ನಿರ್ಧಾರಗಳು ಎಲ್ಲರನ್ನೂ ಅಚ್ಚರಿಗೊಳಿಸಿಕೊಳ್ಳುತ್ತಿವೆ. ಈಗ ಐಪಿಎಲ್ 20-26 ನಡೆಯುತ್ತಿರುವುದರಿಂದ, ಆದರೆ 20-26 ಐಪಿಎಲ್ ಮುಗಿದ ತಕ್ಷಣ ಟೀಮ್ ಇಂಡಿಯಾ ಮತ್ತೆ ಮೈದಾನಕ್ಕಿಳಿಯಲಿದೆ. ಅದಕ್ಕಾಗಿ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಮತ್ತು ಮುಖ್ಯದ ಆಯ್ಕೆದಾರರು ಅಜಿತ್ ಅಗರ್ಕರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಮುಖ್ಯ ಚರ್ಚೆ ಟಿ20 ತಂಡದ ಬಗ್ಗೆ ಮತ್ತು ಕೆಲವು ಮೂಲಗಳ ಪ್ರಕಾರ ಓಡಿಐ ತಂಡದ ಕುರಿತು ಚರ್ಚೆ ಮಾಡುತ್ತಿದೆ. ಈ ವರದಿಯಲ್ಲಿ ಟಿ20ಯಲ್ಲಿ ನಾಯಕ ಯಾರು, ಓಡಿಐಯಲ್ಲಿ ಮುಂದುವರಿಯುವ ನಾಯಕ ಯಾರು ಎಂಬುದನ್ನು ನೋಡೋಣ. ಮೊದಲು ಟಿ20 ಬಗ್ಗೆ ಮಾತಾಡೋಣ, ಏಕೆಂದರೆ ಸೂರ್ಯಕುಮಾರ್ ಯಾದವ್ ಸಂಪೂರ್ಣ ಫಾರ್ಮ್ ಕಳೆದುಕೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವರಿಂದ ದೊಡ್ಡ ರನ್ಗಳು ಬಂದಿಲ್ಲ. ಐಪಿಎಲ್ ಅಲ್ಲೂ ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಆಡುತ್ತಿಲ್ಲ. ಮೊದಲ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದ್ದು ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರನ್ನು ನಾಯಕನನ್ನಾಗಿ ಮಾಡಬಹುದು ಎಂದು. ನಂತರ ದೈನಿಕ್ ಜಾಗರಣ್ ವರದಿ ಮಾಡಿದ್ದು ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶ ಸಿಗಬಹುದು ಎಂದು. ಇನ್ನು 1 ಅಥವಾ 2 ರಿಲೀಸ್ಗಳಲ್ಲಿ ಸೂರ್ಯಕುಮಾರ್ಗೆ ಅವಕಾಶ ನೀಡಬಹುದು ಎನ್ನಲಾಗಿದೆ, ಅಂದರೆ ಸೀರೀಸ್ಗಳಲ್ಲಿ. ಈಗಿರುವ ಮಾಹಿತಿ ಪ್ರಕಾರ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಟಿ20 ಸೀರೀಸ್ಗಳಲ್ಲಿ ಸೂರ್ಯಕುಮಾರ್ ಯಾದವ್ ನೇತೃತ್ವದ ಮುಂದುವರಿಯಬಹುದು. ಆದರೆ ಭವಿಷ್ಯದ ನಾಯಕತ್ವಕ್ಕಾಗಿ ಶ್ರೇಯಸ್ ಅಯ್ಯರ್ ಅಥವಾ ಸಂಜು ಸ್ಯಾಮ್ಸನ್ ಇವರಲ್ಲಿ ಒಬ್ಬರನ್ನು ಉಪನಾಯಕನಾಗಿ ಮಾಡಿ ತಯಾರು ಮಾಡುವ ಯೋಚನೆ ಇದೆ. ಶ್ರೇಯಸ್ ಅಯ್ಯರ್ ಬಹಳ ದಿನಗಳಿಂದ ಭಾರತದ ಪರ ಟಿ20 ಆಡಿಲ್ಲ. ಸಂಜು ಸ್ಯಾಮ್ಸನ್ಗೂ ಇತ್ತೀಚೆಗೆ ದೊಡ್ಡ ಮಟ್ಟದ ನಾಯಕತ್ವ ಅನುಭವ ಇಲ್ಲ. ಆದ್ದರಿಂದ ಮೊದಲು ಅವರನ್ನು ಉಪನಾಯಕನಾಗಿ ಬೆಳೆಸಿ ನಂತರ ನಾಯಕತ್ವ ನೀಡುವ ಯೋಚನೆ ಇದೆ. ಇದರ ನಡುವೆ ಒಂದು ವಿಷಯ ಸ್ಪಷ್ಟವಾಗಿದೆ. ಸೂರ್ಯಕುಮಾರ್ ಯಾದವ್ 2028ರ ವಿಶ್ವಕಪ್ ಅಥವಾ ಒಲಿಂಪಿಕ್ಸ್ನಲ್ಲಿ ಟೀಮ್ ಇಂಡಿಯಾ ನಾಯಕನಾಗಿರುವ ಸಾಧ್ಯತೆ ಕಡಿಮೆ ಎಂದು ಕೋಚ್ ಮತ್ತು ಆಯ್ಕೆದಾರರು ನಿರ್ಧರಿಸಿದ್ದಾರೆ. ಅವರ ಬ್ಯಾಟಿಂಗ್ ಸುಧಾರಿಸದಿದ್ದರೆ ಟಿ20 ತಂಡದಿಂದ ಅವರನ್ನು ಕೈಬಿಡುವ ಸಾಧ್ಯತೆಯೂ ಕೂಡ ಇದೆ. ಇನ್ನೊಂದೆಡೆ ಹಾರ್ದಿಕ್ ಪಾಂಡ್ಯ ಅವರನ್ನು ಮತ್ತೆ ಟಿ20 ನಾಯಕನನ್ನಾಗಿ ಮಾಡುವ ಪ್ರಶ್ನೆಯೇ ಇಲ್ಲ ಎಂಬ ಮಾತು ಬಂದಿದೆ. ಬಿಸಿಸಿಐ ಈಗ ಹೊಸ ಆಯ್ಕೆಗಳತ್ತ ಗಮನ ಹರಿಸಿದೆ. ಟಿ20 ತಂಡದಲ್ಲಿ ಯುವ ಆಟಗಾರರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ವೈಭವ್ ಸೂರ್ಯವಂಶಿ, ಪ್ರಿಯಾನ್ ಶಾರ್ಯ, ಯಶಸ್ವಿ ಜೈಸ್ವಾಲ್ ಮತ್ತು ಪ್ರಿಭಾಂಶನ್ ಸಿಂಗ್ ಅವರು ಹೊಸ ಹೆಸರುಗಳು ಚರ್ಚೆಯಲ್ಲಿವೆ. ಈಗ ಓಡಿಐ ತಂಡದ ಕಡೆ ಬರೋಣ. ಕೆಲವು ಕಡೆಗಳಲ್ಲಿ ಶುಭಮನ್ ಗಿಲ್ ಅವರನ್ನು ಓಡಿಐ ನಾಯಕತ್ವದಿಂದ ತೆಗೆದುಹಾಕಬಹುದು ಎಂಬ ಸುಳ್ಳು ಸುದ್ದಿಗಳು ಹರಿದಾಡಿದ್ದವು. ಆದರೆ ಅದರಲ್ಲಿ ಸತ್ಯವಿಲ್ಲ. ಶುಭಮನ್ ಗಿಲ್ ಓಡಿಐ ತಂಡದ ನಾಯಕರಾಗಿದ್ದರೂ ಈಗಲೂ ಅವರು ನಾಯಕರು ಮತ್ತು ಮುಂದುವರಿಯುವ ನಾಯಕರಾಗಿ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಬ್ಯಾಟ್ಸ್ಮನ್ ಆಗಿಯೂ ಕೂಡ ನಾಯಕನಾಗಿ ಕೂಡ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮತ್ತು ಐಪಿಎಲ್ ಎರಡರಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಓಡಿಐ ತಂಡದಲ್ಲಿ ಈಗ ಪ್ರಮುಖ ಚರ್ಚೆ ರೋಹಿತ್ ಶರ್ಮಾ ಬಗ್ಗೆ ನಡೆಯುತ್ತಿದೆ. ಯಶಸ್ವಿ ಜೈಸ್ವಾಲ್ ಈಗ ಸಂಪೂರ್ಣ ಸಿದ್ಧರಾಗಿದ್ದಾರೆ. ಅಭಿಷೇಕ್ ಶರ್ಮಾ ಕೂಡ ಐಪಿಎಲ್ ಮತ್ತು ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಚೆನ್ನಾಗಿ ಆಡುತ್ತಿದ್ದಾರೆ. ಹಾಗಿದ್ದರೆ ಇವರನ್ನು ಇನ್ನೆಷ್ಟು ಕಾಲ ಹೊರಗಿಡಬಹುದು ಎಂಬ ಪ್ರಶ್ನೆ ಎದುರಾಗಿದೆ. ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಆದರೆ ಅವರ ಫಿಟ್ನೆಸ್ ಮತ್ತು ವಯಸ್ಸಿನ ಗಮನಿಸಿದರೆ 40ನೇ ವಯಸ್ಸಿನಲ್ಲಿ ಓಡಿಐ ವಿಶ್ವಕಪ್ ಆಡಲು ಸಾಧ್ಯವೇ ಎಂಬ ಅನುಮಾನಗಳಿವೆ. ಈ ಹಿನ್ನೆಲೆ ಆಯ್ಕೆದಾರರು ಯೋಚಿಸುತ್ತಿರುವ ತಂಡದ ರಚನೆ ಹೀಗಿರಬಹುದು. ಓಪನರ್ ಶುಭಮನ್ ಗಿಲ್, ಇನ್ನೊಬ್ಬ ಓಪನರ್ ಸ್ಥಾನಕ್ಕೆ ಯಶಸ್ವಿ ಜೈಸ್ವಾಲ್ ಅಥವಾ ಅಭಿಷೇಕ್ ಶರ್ಮಾ ಪೈಪೋಟಿ. ನಂಬರ್ 3 ವಿರಾಟ್ ಕೊಹ್ಲಿ, ನಂಬರ್ 4 ಶ್ರೇಯಸ್ ಅಯ್ಯರ್, ನಂಬರ್ 5 ಕೆಎಲ್ ರಾಹುಲ್, ಬ್ಯಾಕಪ್ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್. ಹಾರ್ದಿಕ್ ಪಾಂಡ್ಯಗೆ ಇನ್ನೊಂದು ಮುಂದೆ ಯಾವುದೇ ಫಾರ್ಮ್ಯಾಟ್ನಲ್ಲಿ ನೇರ ಪ್ರವೇಶ ಸಿಗುವುದಿಲ್ಲ ಎನ್ನಲಾಗುತ್ತಿದೆ. ಅವರು ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಳಲು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ನಿರಂತರ ಪ್ರದರ್ಶನ ನೀಡಬೇಕಾಗಿದೆ. ಟೆಸ್ಟ್ ತಂಡದಲ್ಲೂ ಶುಭಮನ್ ಗಿಲ್ ನಾಯಕತ್ವ ಮುಂದುವರಿಯುವ ಸಾಧ್ಯತೆ ಇದೆ. ಮುಂದಿನ ಟೆಸ್ಟ್ ಸೀರೀಸ್ನಲ್ಲಿ ಹಲವು ಬದಲಾವಣೆಗಳು ಕಾಣಬಹುದು ಎಂಬ ವರದಿಗಳು ಬರುತ್ತಿವೆ. ಒಟ್ಟಿನಲ್ಲಿ ಓಡಿಐನಲ್ಲಿ ಈಗಿರುವ ನಾಯಕತ್ವ ಮುಂದುವರಿಯುವ ಸಾಧ್ಯತೆ ಹೆಚ್ಚು. ಆದರೆ ಟಿ20ಯಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಇನ್ನೂ ಗರಿಷ್ಠ 1 ಅಥವಾ 2 ಅವಕಾಶಗಳು ಸಿಗಬಹುದು ಎನ್ನಲಾಗುತ್ತಿದೆ.